ಮಾನ್ಯ ಸಿದ್ದರಾಮಯ್ಯನವರು 2013ರ ಚುನಾವಣೆಯಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ he has not mentioned this 3 acre 16 guntas land affidavit ಅಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. It is a clear violation of model code of conduct. Since this piece of land has not been mentioned in the affidavit filed by Siddaramaiah himself, this is a clear violation of the model code of conduct and also the violation of People Representative Act. ನಾವು ಇದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಈ ವಿಚಾರವನ್ನ ಎಲ್ಲ ಪರಿಶೀಲನೆ ಮಾಡಿ ಬಹುಶಃ ಎಲೆಕ್ಷನ್ ಆಫ್ ಇಂಡಿಯಾಗೂ ಕೂಡ ಇದ್ರ ಬಗ್ಗೆ ನಾವು ದೂರನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾಲ್ಕನೇ ವಿಚಾರ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 62 ಕೋಟಿ ರೂಪಾಯಿ ಬರಬೇಕಾಗಿತ್ತು, ನನಗೆ ಬಂದಿರತಕ್ಕಂಥದ್ದು ಕೇವಲ 18 ಕೋಟಿ ವರ್ತ್ ಸೈಟ್ಸ್ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಕ್ಲೇಮ್ಸ್ his wife received sites which was worth only 18 crores. But he claims she was supposed to receive sites. She was supposed to receive alternate sites which is worth more than 62 crores. ಇದು ಕೂಡ ತಪ್ಪು ಮಾಹಿತಿ. ನಾನು ಆಗಲೇ ಹೇಳಿದಾಗೆ as per the 1991 rules, when she was eligible only for 14 to 62 sites only, she was eligible to get sites measuring 4,800 square feet. Then how did the wife of Chief Minister claims that she is supposed to get more than 62 crores worth sites? ಅದು ಕೂಡ ತಪ್ಪು ಮಾಹಿತಿ ಅನ್ನೋದನ್ನ ಇವತ್ತು ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶ, ಈ ಮೂಢ ಹಗರಣದಲ್ಲಿ 2 ಪ್ರಕರಣಗಳಿದೆ. ಮೊದಲನೇದು ತಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು, ಇದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ತಾವು ನೋಡಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು, ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆ ಒಂದು ಕ್ಷಣನೂ ಕೂಡ ತಡೆ ಮಾಡೋದಿಲ್ಲ. ಓಡೋಡಿ ಮೈಸೂರಿಗೆ ಹೋಗ್ತಾರೆ, ಆತುರವಾಗಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮೂಢ ಸಭೆನ ಕರೀತಾರೆ, ಅಧಿಕಾರಿಗಳ ಸಭೆನ ಕರೀತಾರೆ. ಅಧಿಕಾರಿಗಳ ಸಭೆನ ಕರೆದು ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಏಕಾಏಕಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು, ಬಿಕಾಸ್ ವೆನ್ ಮೋರ್ ದೆನ್ 5,000 crores worth sites has been allotted for the influential people, 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ ಅನ್ನ ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈರತಿ ಸುರೇಶ್ ಇವತ್ತು ಮೈಸೂರು ಹೋಗ್ತಾರೆ, ಸಭೆ ಮಾಡ್ತಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವ್ರನ್ನ ಪನಿಷ್ ಮಾಡೋ ಬದಲು ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಮಿನಿಸ್ಟರ್ ಇಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಅಫಿಷಿಯಲ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಸ್ಕ್ಯಾಮ್. Honorable Minister Bhairati Suresh, who is the Urban Development Minister, who rushed on the same day to Mysore, convened the meeting of all Urban Development Authority officials. Now, the Minister will take a strict action.